ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ಸರ್. ನಮ್ಮ ದೀನ ದಲಿತರ ಧೀಮಂತ ನಾಯಕ, ಅಭಿವೃದ್ಧಿ ಹರಿಕಾರ, ನೇರ ನುಡಿಯ ರಾಜಕಾರಣಿ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ದಕ್ಷಿಣ ಮತಕ್ಷೇತ್ರದ ಕಲಬುರಗಿ 24x7 ಬಡ ದೀನ ದಲಿತರ ಅಲೆಮಾರಿ ಜನಾಂಗದ ಸೇವಾ ಮನೋಭಾವ ಹೊಂದಿದ ಕಾಂಗ್ರೆಸ್ ಹಿರಿಯ ಮುತ್ಸದ್ದಿ ಅಜಾತಶತ್ರು ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಈ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಆಗಲಿ ಮತ್ತು ಅವರನ್ನು ನೀಡಲಿ ಎಂದು ಮಂಗಾರೋಡಿ ಅಲೆಮಾರಿ ಜನಾಂಗ ಮತ್ತು ಅದೇ ರೀತಿಯಾಗಿ ಬುಡುಗ ಜಂಗಮ, ಸುಡುಗಾಡ ಸಿದ್ಧ, ಚನ್ನದಾಸರ್ ಸಮುದಾಯದಲ್ಲಿ ಎಲ್ಲರೂ ಮುಖಂಡರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಪಂಡಿತ್ ಶಿರ್ವಾಟಿ ಅಧ್ಯಕ್ಷರು, ಮಾರುತಿ ಅವರು ಉಪಾಧ್ಯಕ್ಷರು, ಸುಡುಗಾಡ ಸಿದ್ಧ ಭೀಮಾಶಂಕರ್ ಕಟ್ಟಿಮನಿಯವರು. ಈ ಒಂದು ನಾಯಕರ ಒಂದು ಸರ್ಕಾರಕ್ಕೆ ಮತ್ತು ಹೈಕಮಾಂಡ್ಗೆ ನಮ್ಮ ಒತ್ತಾಯ ಇದೆ. ಯಾಕೆ ಒತ್ತಾಯ ಅಂದರೆ, ನಮ್ಮ ಉಪಮುಖ್ಯಮಂತ್ರಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಚಿರಂಜೀವಿ ಇದ್ದಾರೆ ಪ್ರಿಯಾಂಕ್ ಖರ್ಗೆಜಿ ಅವರು. ಇವರು 2-3 ಬಾರಿ ಸಚಿವರಾಗಿದ್ದಾರೆ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಪ್ರತಿಯೊಂದು ಖಾತೆಯ ಅನುಭವ ಅವರಿಗಿದೆ ಮತ್ತು ಅವರು ಅಚ್ಚುಕಟ್ಟಾಗಿ ಒಂದು ಕಾರ್ಯವನ್ನು ಮಾಡುತ್ತಾರೆ ಮತ್ತು ಇವರು ಅನ್ಯಾಯದ ವಿರುದ್ಧ ಸೈದ್ಧಾಂತಿಕ ವಿಚಾರಗಳನ್ನು ಪ್ರಬಲವಾಗಿ ಮಂಡಿಸುತ್ತಾರೆ. ಅದೇ ರೀತಿಯಾಗಿ ಬಸವ ಅಂಬೇಡ್ಕರ್ ತತ್ವವನ್ನು ಅಳವಡಿಸಿಕೊಂಡು ಸರ್ವ ಜನಾಂಗದ ಎಲ್ಲ ಸಮುದಾಯದ ಜನರ ಶ್ರೇಯ ಅಭಿವೃದ್ಧಿಗಾಗಿ ಹೋರಾಟ ಮಾಡುವ ಒಂದು ಧೀಮಂತ ನಾಯಕ ಆಗಿದ್ದಾರೆ. ಅದೇ ರೀತಿಯಾಗಿ ಇವರು ಯಾವುದೇ ಒಂದು ಮುಂದಿನ RSS ಆಗಲಿ ಬಿಜೆಪಿ ಅವರಿಗೆ ಪಕ್ಷಕ್ಕೆ ಪ್ರತಿ ಉತ್ತರ ಅದಕ್ಕೆ ನೀಡುವ ಒಂದು ಸಾಮರ್ಥ್ಯ ಅವರ ಬಲ್ಲಿದೆ. ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ 24x7 ಏನಿದ್ದಾರೆ ಸೇವಕ್, ನಮ್ಮ ಇಡೀ ಅಲೆಮಾರಿ ಜನಾಂಗ ಅಷ್ಟೇ ಅಲ್ಲ, ಅವರು ಎಲ್ಲ ದಕ್ಷಿಣ ಮತಕ್ಷೇತ್ರದಲ್ಲ ಯಾವುದೇ ಕೂಡ ಕಾರ್ಯಕರ್ತರು ಕೂಡ ಅವರ ಬಳಿ ಹೋದರೆ ಇಮಿಡಿಯೇಟ್ ಆಗಿ ಅವರು ಸಂಬಂಧಿಸಿದ ಅಧಿಕಾರಿಗೆ ತಕ್ಷಣ ಸೂಚನೆ ನಿರ್ದೇಶನ ನೀಡುತ್ತಾರೆ. ಮತ್ತು ಸಪೋಸ್ ಅವರು ಯಾವುದೇ ಒಂದು ಸಣ್ಣ ಮಗು ಕರೆದ್ರು ಕೂಡ ಅವರು ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಅಟೆಂಡ್ ಆಗ್ತಾರೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ. ಅವ್ರು ಸಪೋಸ್ ಇರ್ಲಿಲ್ಲಪ್ಪ ಅಂದ್ರೂ ಕೂಡ ಅವ್ರ ದೇವರ ಆದರೂ ಕೂಡ ಅವರ ಮಕ್ಕಳಾದಂತಹ ಅಭಿಷೇಕ್ ಆಗ್ಲಿ, ಶರಣುಗೌಡ ಅವರಿಗಾಗ್ಲಿ ಅವ್ರು ಅಟೆಂಡ್ ಮಾಡುತ್ತಾರೆ. ಅಂದ್ರೆ ಪಬ್ಲಿಕ್ ಬಗ್ಗೆ ಅವರಿಗೊಂದು ಕಾಳಜಿ ಇದೆ. ಆದ್ದರಿಂದ ಈ ಇಬ್ಬರನ್ನು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ನೀಡಿದ್ದಾರೆ. ಇವರು ಇನ್ನೂ ನಮ್ದು ದಕ್ಷಿಣ ಮತಕ್ಷೇತ್ರ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಾರ್ಯಗಳು ಉಪಮುಖ್ಯಮಂತ್ರಿ ಸ್ಥಾನ ನಮ್ಮ ಪ್ರಿಯಾಂಕ್ ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ನಮ್ದು ಅಲೆಮಾರಿ ಜನಾಂಗದ ಇಡೀ ರಾಜ್ಯದಲ್ಲಿ ನಮಗೆ ಒಂದು ಆಶೆ ಇದೆ, ಒಂದು ಆಶಾ ಕಿರಣ ಇದೆ. ಇವ್ರು ಏನಾರು ಯಾಕಂದ್ರೆ ಅವ್ರಿಗೆ ಕಂಟಿನ್ಯೂ ನಿರ್ಮಾಣ ನಾವು ಕೊಡ್ತಾನೆ ಇರ್ತೀವಿ. ನಮ್ದು ಅಲೆಮಾರಿ ಜನಾಂಗ ಸಲುವಾಗಿ 1% ಸಿಕ್ಕಿಲ್ಲ ಆಯ್ತು, ನೆಕ್ಸ್ಟ್ ನಿಮ್ದು ಏನಾರು ನಮ್ಮ ದಯಮಯ ಅವ್ರ ಕಡಿಮೆ ತೋರಿಸುವಂತ ಒಂದು ಇಡೀ ಅಲೆಮಾರಿ ಜನಾಂಗ ವಿಶ್ವಾಸ ಇದೆ. ನಮ್ಮ ಮುಖಂಡರು ಕೂಡ ವಿಶ್ವಾಸ ಇದೆ ಅವರ ಮೇಲೆ. ಆದ್ದರಿಂದ ನಾವು ಎಲ್ಲರೂ ಅಲೆಮಾರಿ ಜನಾಂಗದ ಒಂದು ಮುಖಂಡರು AICC ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಮತ್ತು ಹೈಕಮಾಂಡ್ ಆದಂತಹ ಶ್ರೀ ನಮ್ದು ರಾಹುಲ್ ಗಾಂಧೀಜಿ ಅವರಿಗೆ ಮತ್ತು ನಮ್ಮ ಸೋನಿಯಾ ಗಾಂಧೀಜಿ ಅವರಿಗೆ ನಮ್ದು ಮನವಿ ಇದೆ. ಈ ಪತ್ರಿಕಾ ಮಾಧ್ಯಮ ಮೂಲಕ ಅವ್ರಿಗೆ ಒತ್ತಾಯ ಇದೆ ಮತ್ತು ಡಿಮಾಂಡ್ಸ್ ಇದೆ. ನಮ್ದು ಮನವಿ ಇದೆ ಅಂತ ಇಷ್ಟು ಹೇಳಿ ನನಗೆ 2 ಮಾತು ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಸರ್ ಅನಿಲ್ ಕುಮಾರ್ ಸಕ್ಲಾತ್ ಕಾಂಬ್ಳೆ, ಮಂಗಾರೋಡಿ ಪರಿಶಿಷ್ಟ ಜೊತೆ ಅಲೆಮಾರಿ ಸಮುದಾಯದ ಯುವ ಮುಖಂಡರು. ಅಂದ್ರೆ ಈ ಎಲ್ಲಾ ಸಮುದಾಯಗಳು ನಮ್ಮ ಪ್ರಿಯಾಂಕ್ ಸಾಹೇಬರಾಗಿರ್ಬೋದು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಆಗಿರ್ಬೋದು, ಹತ್ತಿರದಿಂದ ನೋಡಿದ್ದಾರೆ. ಈ ಸಮುದಾಯಗಳಿಗೆ ಆದಷ್ಟು ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಹಿಂದೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ 320 ಲೋನ್ಗಳು, ಅಂದ್ರೆ ಒಂದು ಮನೆಗೆ 1 ಲಕ್ಷ ರೂಪಾಯಿ, ಆ ರೀತಿ 320 ಲೋನ್ಗಳು ಮಾಡಿಸಿದ್ರು. ನಂತರ ಚಿತ್ತಾಪುರದಲ್ಲಿ 20 ಮನೆಗಳು ಮಾಡಿಸಿಕೊಟ್ಟಿದ್ದಾರೆ ನೇರ ಸಾಲವಾಗಿ. ಅದ್ ಬಿಟ್ರೆ ಈಗ ಮತ್ತೆ ಭೂ ಒಡೆತನ ಹಾಕಿದ್ದೀವಿ, ಅದನ್ನು ಮಾಡಿಸಿಕೊಡ್ತೀವಿ ಅಂತ ಹೇಳಿ ಅಭಯ ಕೊಟ್ಟಿದ್ದಾರೆ. ಮಾಡ್ತಾರೆ, ಆದ್ರೆ ಸ್ವಲ್ಪ ಸಮಯ ವಿಳಂಬ ಆಗಿರ್ಬಹುದು, ಮಾಡ್ತಾರೆ ಅನ್ನೋ ಭರವಸೆ ಕೂಡ ನಮಗಿದೆ. ಆದ್ರೆ ಇದೇ ಒಂದು ಸರ್ಕಾರದಲ್ಲಿ ನಮಗೆ ಅಲೆಮಾರಿಗಳಿಗೆ ತುಂಬಾ ಅನ್ಯಾಯ ಕೂಡ ಆಗಿದೆ. ಅದನ್ನು ಕೂಡ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕಂತಂದ್ರೆ ನಾವು ಅಲೆಮಾರಿಗಳು ಕೂಗಿಲ್ಲಾರದವರು, ಧ್ವನಿ ಇಲ್ಲಾರದವರು, ಶಕ್ತಿ ಇಲ್ಲಾರದವರು. ಈ ಅಲೆಮಾರಿ ಜನಗಳಿಗೆ 1% ಮೀಸಲಾತಿ ಏನಾದ್ರು ಸಿಕ್ಕಿದ್ದಾಗಿದ್ರೆ ಇವರೆಲ್ಲರೂ ಬದುಕೊಂಡು ಹೋಗ್ತಿದ್ರು. ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಕೂಡ ಈಗಾಗಲೇ 1% ಕೊಟ್ಟು ಅವ್ರನ್ನು ಸೇಫ್ ಆಗಿ ಇಟ್ಟಿದ್ದಾರೆ. ಅದು ಈಗ ಆಗಿಲ್ಲ ಅಂತಂದ್ರೆ ಇನ್ನೂ 2 ವರ್ಷಗಳ ಸಮಯ ಇದೆ, ಕಾಲಾವಕಾಶ ಇದೆ. ಏನಾದ್ರೂ ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಬರುವ ದಿನಗಳಲ್ಲಿ ನಮ್ಮ ಮೀಸಲಾತಿ 1% ಮಾಡ್ತಾರ ಅನ್ನೋ ಭರವಸೆದಿಂದ ನಾವೆಲ್ಲರೂ ಈ ಪ್ರೆಸ್ ಮೀಟ್ ಇಟ್ಕೊಂಡಿದ್ರಿ. ಅದಕ್ಕೆ ದಯಮಾಡಿ ಮೇಲೆ ಹೈಕಮಾಂಡ್ ಅವರು ಇದನ್ನು ಗಮನಿಸ್ತಾರ ಅಂತ ಹೇಳ್ತಾ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ನನ್ನ ಹೆಸರು ಮಾರುತಿ ಶಿರ್ವಾಟಿ, ಬುಡುಗ ಜಂಗಮ ರಾಜ್ಯ ಉಪಾಧ್ಯಕ್ಷರು, ಚಿತ್ತಾಪುರ. ಥ್ಯಾಂಕ್ ಯು. ನಮಸ್ಕಾರ.
ನನ್ನ ಹೆಸರು ಮಾರುತಿ ಸಿರುವಾಟಿ ಅಂತೇಳಿ ಬುಡುಗಜಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಚಿತ್ತಾಪುರ್. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಐಟಿಬಿಟಿ ಹಾಗೂ ಸಮಾಜ ಕಲ್ಯಾಣ, ಉಸ್ತುವಾರಿ ಮತ್ತು ಸಾಕಷ್ಟು ಸಚಿವ ಸ್ಥಾನಗಳು ಕೊಟ್ಟರೆ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಿ ನಂತರ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ಸ್ಕೊಂಡಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಇವರನ್ನ ನಾವು ಯಾಕೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಾ ಇದೀವಿ ಅಂತಂದ್ರೆ, ಈಗ ಯುವಕರನ್ನು ಯಾವತ್ತು ನಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆ ದೇಶ ಬೆಳೆಯುತ್ತೆ, ಆ ರಾಷ್ಟ್ರ ಬೆಳೆಯುತ್ತೆ, ಆ ನಾಡು ಜಿಲ್ಲೆ ಎಲ್ಲವನ್ನು ಸಮೃದ್ಧಿ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈಗ ನೋಡಿರ್ಬಹುದು ಇದರಲ್ಲಿ ನೇಪಾಳದಲ್ಲಿ ಅವ್ರಿಗೆ ಎಷ್ಟು ಜನರು ಸಪೋರ್ಟ್ ಕೊಟ್ಟರು, ಈಗಾಗಲೇ ಯಾವ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದಾರೆ ಅಂತ ನಮ್ ಕಣ್ಮುಂದೆ ಇದೆ. ಅದೇ ರೀತಿ ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರು ಕೂಡ ಗೆದ್ದು ಬಂದ್ರೆ ಅವ್ರಿಗೆ ಎಷ್ಟು ಸಪೋರ್ಟ್ ಸಿಕ್ಕಿತ್ತು ಅನ್ನೋದು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಈಗ ರೀಸೆಂಟ್ ಆಗಿ ಒಂದು ಉಟ್ಕೊಂಡಿದೆ. ಇದು ಉಟ್ಕೊಳ್ಬೇಕಾದ ಕಾರಣ ಏನಂತಂದ್ರೆ ಇತರ ಪಕ್ಷಗಳೆಲ್ಲರೂ ಈ ಯುವಕರನ್ನು ತಿಳಿದಿದ್ದಾರೆ, ಯುವಕರನ್ನು ಗುರುತಿಸ್ತಾ ಇಲ್ಲ, ಯುವಕರನ್ನು ನೋಡ್ತಾ ಇಲ್ಲ, ಅದಕ್ಕಾಗಿ ಅವ್ರನ್ನು ಹಿಂದುಳಿತಾ ಇದ್ದಾರೆ. ಈಗ ಏನಾದ್ರಿಂದ ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅಂತ ಅವ್ರನ್ನ ನಮ್ಮ ಉಪಮುಖ್ಯಮಂತ್ರಿ ಮಾಡಿದಾಗ ಅವ್ರಿಗೆ ಹೆಚ್ಚಿನ ಯುವಕರ ಬೆಂಬಲ ಇದೆ, ಹೆಚ್ಚಿನ ಯುವಕರನ್ನು ತಗೊಳ್ತಾರೆ. ಆವಾಗ ಯುವಕರು ಇಂಥ ಪಾರ್ಟಿಗಳಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವರು ಎಷ್ಟುವರೆಗೂ ಯುವಕರನ್ನು ಗಮನಿಸಲ್ವೋ ಅಷ್ಟುವರೆಗೂ ಬೇರೆ ಬೇರೆ ಪಕ್ಷಗಳು ಉಟ್ಕೊಳ್ಳುತ್ತೆ, ಬೇರೆ ಪಕ್ಷಗಳು ಬರ್ಲಿಕ್ಕೆ ಚಾನ್ಸ್ ಆಗುತ್ತೆ. ಅದಕ್ಕಾಗಿ ದಯಮಾಡಿ ಈ ಸರಿ ಏನಾದ್ರು ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ದೆ ಆದರೆ ಯುವಕರಿಗೆ ಒಂದು ಮಹತ್ವದ ಬೆಲೆ ಕೊಟ್ಟಂಗಾಗುತ್ತೆ. ಅದಕ್ಕಾಗಿ ಅವರು ಕೆಲಸ ಕಾರ್ಯಗಳು ತಾವು ಈಗಾಗಲೇ ನೋಡಿರ್ಬೋದು, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಯಾವುದೇ ರೀತಿ ಬಿಜೆಪಿ ಆಗಿರ್ಬೋದು, RSS ಆಗಿರ್ಬೋದು, ಈ ತರ ಯಾವುದೇ ಪಕ್ಷಗಳಾಗಿರ್ಬೋದು, ಧಮಿಕಿಗೆ ಈ ತರ ಯಾವುದೇ ಇದಕ್ಕೆ ಎದುರಲ್ಲ. ಅವರು ನೇರ ನುಡಿ ನೇರ ಮಾತಾಡಿ ಅದು ಯಾವುದೇ ಇರಲಿ ಅದನ್ನ ಪ್ರಜಾಪ್ರಭುತ್ವಕ್ಕೆ ಬರುವಂತ ಯಾವುದೇ ವಸ್ತು ಆಗಿದ್ರೆ ಅದನ್ನು ಪಡ್ಕೊಳ್ಳುವಲ್ಲಿ ಯಾವುದೇ ತರಹದ ಹಿಂಜರಿರಲ್ಲ. ಅದಕ್ಕಾಗಿ ದಯಮಾಡಿ ಈ ಯುವಕರಿಗೆ ಒಂದು ಮಹತ್ವ ಕೊಟ್ಟಂಗಾಗುತ್ತೆ. ದಯಮಾಡಿ ಈ ಒಂದು ಅವಕಾಶ ಇದೆ, ಈ ಅವಕಾಶದಲ್ಲಿ ಉಪಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಕೂಗು.